ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಪ್ರಥಮ PUC ಕನ್ನಡದಲ್ಲಿ ಗಾಂಧಿ ಅನ್ನೋ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ ಮಕ್ಕಳ. ಕವಿಗಳು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ. ಫಸ್ಟ್ ಹೆಡಿಂಗ್ ನೋಡಿ, ಸಂದರ್ಭ ಸೂಚಿಸಿ ವಿವರಿಸಿ. ಮೊದಲನೇ ಸಂದರ್ಭ, ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳಾರು. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದ ಕಣಜ ಪುಸ್ತಕದಿಂದ ಆಯ್ದ ಗಾಂಧಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಈ ಮೇಲಿನ ಮಾತನ್ನು ಗಾಂಧಿ ಎಂಬ ಹುಡುಗನ ತಾಯಿ ನಿಂಗಮ್ಮ ಹೇಳುತ್ತಾಳೆ. ವಿವರಣೆ, ಗಾಂಧಿ ಎಂಬ ಹುಡುಗ, ಆತನ ತಾಯಿ ನಿಂಗಮ್ಮ ಬಳ್ಳಕೆರೆ ಎಂಬ ಹಳ್ಳಿಯಿಂದ ಬೆಳಗ್ಗಿನ ಜಾವ ಆಸ್ಪತ್ರೆಗೆ ಬಂದಿದ್ದರು. ರೋಗ ಪೀಡಿತನಾದ ಈತನು ದುಃಖವನ್ನು ಯಾರೂ ಕೂಡ ಆಲಿಸುತ್ತಿರಲಿಲ್ಲ. ಕೂತು ಕೂತು ಬೇಸರಗೊಂಡ ಈತ ಕೊನೆಗೆ ತಾಯಿಯ ಸೆರಗನ್ನು ಬಲವಾಗಿ ಹಿಡಿದು ಎಳೆದು, ಅವ್ವ, ನಾವು ಮನೆಗೆ ಹೋಗುವ, ನಡಿ, ಬಿಸಿಲು ಜಾಸ್ತಿ ಆಗುತ್ತಾ ಇದೆ ಎನ್ನುತ್ತಿದ್ದ. ಆಗ ತಾಯಿ, ಸ್ವಲ್ಪ ಸುಮ್ಮನಿರು, ಹೊತ್ತು ಮೂಡೋದಕ್ಕಿಂತ ಮುಂಚೆ ಬಂದಿದ್ದೇವೆ, ವೈದ್ಯರಿಗೆ ತೋರಿಸಿಕೊಂಡು ಹೋಗೋಣ, ನಾವು ಪ್ರತಿಭಟಿಸಿದರೆ ಇಲ್ಲಿ ಯಾರೂ ಕೇಳುವುದಿಲ್ಲ ಎನ್ನುತ್ತಾ ಈ ಮೇಲಿನಂತೆ ಹೇಳುತ್ತಾಳೆ. ಸಂದರ್ಭ 2, ಇದ್ದು ನಾನು ಯಾವ ರಾಜ್ಯ ಆಳಬೇಕು. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದ ಕಣಜ ಪುಸ್ತಕದಿಂದ ಆಯ್ದ ಗಾಂಧಿ ಎಂಬ ಪಾಠದಿಂದ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಈ ಮಾತನ್ನು ಗಾಂಧಿ ಎಂಬ ಹುಡುಗ ತನ್ನ ತಾಯಿಯಲ್ಲಿ ಹೇಳುತ್ತಾನೆ. ವಿವರಣೆ, ವೈದ್ಯರನ್ನು ಭೇಟಿ ಮಾಡಿ ತನ್ನ ಕಾಯಿಲೆಯನ್ನು ವಾಸಿ ಮಾಡಿಕೊಳ್ಳಬೇಕು ಎಂದು ಆಸ್ಪತ್ರೆಗೆ ಬಂದ ಗಾಂಧಿ ಮತ್ತು ನಿಂಗಮ್ಮಳನ್ನು ಯಾರೂ ಗಮನಿಸುವುದಿಲ್ಲ. ಇದರಿಂದ ಬೇಸರಗೊಂಡ ಗಾಂಧಿ ತಾಯಿಯನ್ನು ಕರೆದು, ನಾವು ಮನೆಗೆ ಮರಳಿ ಹೋಗುವ ಎನ್ನುತ್ತಾನೆ. ಆಗ ತಾಯಿ, ನಾವು ಹೇಗೂ ಬಂದಿದ್ದೇವೆ, ತೋರಿಸಿಕೊಂಡು ಹೋಗೋಣ ಎನ್ನುತ್ತಾಳೆ. ಆಗ ಹುಡುಗ ತನ್ನ ತಾಯಿ ತನಗೋಸ್ಕರ ನೋವನ್ನು ಅವಮಾನವನ್ನು ಮೌನವಾಗಿ ಅನುಭವಿಸುವುದನ್ನು ತಿಳಿದು, ನಾನು ಇದ್ದರೆಷ್ಟು ಸತ್ತರೆಷ್ಟು, ನಡಿಯಮ್ಮ ಹೋಗುವ ಎನ್ನುತ್ತಾನೆ. ಆಗ ತಾಯಿ, ಮುಂದೆಂದೂ ಸಾಯ್ತೀನಿ ಎನ್ನಬೇಡ ಎಂದಾಗ ಹುಡುಗ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 3, ಮೊದಲೇ ತೂರಾಡ್ತಿ ಬಿದ್ದು ಗಿದ್ದು ಬುಟ್ಟಿ ಕಣಪ್ಪ. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದ ಕಣಜ ಪುಸ್ತಕದಿಂದ ಆಯ್ದ ಗಾಂಧಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಈ ಮೇಲಿನ ಮಾತನ್ನು ತಾಯಿ ನಿಂಗಮ್ಮ ಮಗ ಗಾಂಧಿಗೆ ಹೇಳುತ್ತಾಳೆ. ವಿವರಣೆ, ಗಾಂಧಿಗೆ ತನ್ನ ಕಾಯಿಲೆಯನ್ನು ನಿವಾರಿಸಿಕೊಳ್ಳಬೇಕು ಎಂಬ ಹಂಬಲ. ಆದರೆ ಆಸ್ಪತ್ರೆಗೆ ಬಂದಾಗ ಆಸ್ಪತ್ರೆಯ ಸಿಬ್ಬಂದಿಗಳು ಗಮನಿಸುವುದಿಲ್ಲ. ಇದರಿಂದ ಬೇಸರಗೊಂಡ ಗಾಂಧಿ ತನ್ನ ತಾಯಿಯಲ್ಲಿ, ಇದ್ದು ನಾನು ಯಾವ ರಾಜ್ಯ ಆಳಬೇಕು ಎಂದು ಕೇಳುತ್ತಾನೆ. ಆತನ ಈ ಮಾತಿನಿಂದ ತಾಯಿಯ ಮನ ಕರಗುತ್ತದೆ, ಕಣ್ಣೀರು ಸುರಿಸುತ್ತಾಳೆ. ಈ ಸಂದರ್ಭದಲ್ಲಿ ತಾಳ್ಮೆ ಕಳೆದುಕೊಂಡು ಕೋಪಗೊಂಡ ಗಾಂಧಿ ನರಪೇತಲನಾಗಿದ್ದರೂ ಕಷ್ಟಪಟ್ಟು ಅಲ್ಲಿಂದ ಎದ್ದು ವೈದ್ಯರನ್ನು ಕಾಣಲು ಮುಂದಾಗುತ್ತಾನೆ. ಮಗನ ಆ ಕ್ಷಣದ ಸ್ಥಿತಿಯನ್ನು ನೋಡಿ ತಾಯಿ ಈ ಮೇಲಿನಂತೆ ಹೇಳುತ್ತಾಳೆ. ಸಂದರ್ಭ 4, ಇವನನ್ನ ಸಾಕ್ಷಾತ್ ಗಾಂಧಿ ಅಂತಲೇ ತಿಳ್ಕೊಂಡ್ಬಿಟ್ರಾ. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದ ಕಣಜ ಪುಸ್ತಕದಿಂದ ಆಯ್ದ ಗಾಂಧಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಈ ಮಾತನ್ನು ವೈದ್ಯಾಧಿಕಾರಿ ನಿಂಗಮ್ಮಳಲ್ಲಿ ಹೇಳುತ್ತಾನೆ. ವಿವರಣೆ, ರೋಗ ಪೀಡಿತನಾದ ಗಾಂಧಿ ಕಷ್ಟಪಟ್ಟು ಎದ್ದು ಅಲ್ಲಿದ್ದ ಜನರ ಗುಂಪನ್ನು ಸೀಳಿಕೊಂಡು ವೈದ್ಯರ ಎದುರಿಗೆ ಬಂದು, ನನಗೆ ಕಾಯಿಲೆ ಏನು ನೋಡಿ ಸಾ ಎಂದು ಹೇಳುತ್ತಾನೆ. ಗಾಂಧಿಯನ್ನು ನೋಡಿದ ವೈದ್ಯ ಆತನ ಕಿವಿಯನ್ನು ನೋಡಿ ಗಾಂಧೀಜಿಯ ಕಿವಿಯ ಹಾಗಿದೆ ಎಂದು ಅಪಹಾಸ್ಯ ಮಾಡಲು ಮುಂದಾಗುತ್ತಾನೆ. ಆಗ ನಿಂಗಮ್ಮ ತನ್ನ ಮಗನಿಗೆ ಚಿಕಿತ್ಸೆ ನೀಡಿ ಸ್ವಾಮಿ ಎಂದು ಬೇಡಿಕೊಳ್ಳುತ್ತಾಳೆ. ವೈದ್ಯಾಧಿಕಾರಿ ಆಕೆಯ ಬೇಡಿಕೆಯನ್ನು ಪರಿಗಣಿಸಿ, ಇವನು ನಿನ್ನ ಮಗನೇ, ಇವನ ಹೆಸರೇನು ಎಂದು ಕೇಳಲು ಆಕೆ ಗಾಂಧಿ ಸ್ವಾಮಿ ಎನ್ನುತ್ತಾಳೆ. ಆಕೆಯ ಉತ್ತರಕ್ಕೆ ಪ್ರತಿಯಾಗಿ ವೈದ್ಯಾಧಿಕಾರಿ ಈ ಮೇಲಿನಂತೆ ಹೇಳುತ್ತಾನೆ.
ಸಂದರ್ಭ 5. ಲೋ ಹುಡುಗ, ಆ ಫೋಟೋ ಯಾರದಯ್ಯ? ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದ ಕಣಜ ಪುಸ್ತಕದಿಂದ ಆಯ್ದ ಗಾಂಧಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ವಿಸ್ತರಣಾಧಿಕಾರಿ ನರಸಿಂಹಮೂರ್ತಿ ಗಾಂಧಿಗೆ ಹೇಳುತ್ತಾನೆ. ವಿವರಣೆ: ವೈದ್ಯಾಧಿಕಾರಿಗೆ ಗಾಂಧಿ ಎನ್ನುವ ಹೆಸರು ತೀರಾ ಆಶ್ಚರ್ಯವನ್ನು ತಂದಿತ್ತು. ಅವನು ಈ ರೀತಿಯ ಅನಿರೀಕ್ಷಿತ ಘಟನೆಯನ್ನು ಈವರೆಗೂ ನೋಡಿರಲಿಲ್ಲ. ಇದನ್ನು ತನ್ನ ಸಹೋದ್ಯೋಗಿಗಳೊಂದಿಗೆ ಪಾಲು ಮಾಡಿಕೊಳ್ಳಲು ಅವರನ್ನು ಕರೆಯುತ್ತಾನೆ. ಅದರಲ್ಲೂ ನರಸಿಂಹಮೂರ್ತಿ ಎನ್ನುವ ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿ ತಾನು ಇದನ್ನು ನಂಬುವುದಿಲ್ಲ ಎನ್ನುವಂತೆ ಕಿಸಕ್ಕನೆ ನಗುತ್ತಾನೆ. ವೈದ್ಯಾಧಿಕಾರಿ ಸ್ವಲ್ಪ ಕೋಪ ಕೆರಳಿ ಬೇಕಾದ್ರೆ ಅವನ್ನೇ ಕೇಳಿ ಎನ್ನುತ್ತಾನೆ. ಆಗ ನರಸಿಂಹಮೂರ್ತಿ ವೈದ್ಯಾಧಿಕಾರಿಯ ಕುರ್ಚಿಯ ಮೇಲೆ ಗೋಡೆಗೆ ತೂಗು ಹಾಕಿರುವ ಫೋಟೋ ಒಂದನ್ನು ತೋರಿಸಿ ಗಾಂಧಿ ಎಂಬ ಹುಡುಗನಿಗೆ ಈ ಮೇಲಿನಂತೆ ಪ್ರಶ್ನಿಸುತ್ತಾನೆ. ಸಂದರ್ಭ 6. ಓಹೋ, ಇವನ ಹೆಸರು ಮಹಾಂತೇಗೌಡ ಅಂತ ಅಲ್ವೇ? ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದ ಕಣಜ ಪುಸ್ತಕದಿಂದ ಆಯ್ದ ಗಾಂಧಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ಮೇಲಿನ ಮಾತನ್ನು ದೊಡ್ಡಾಸ್ಪತ್ರೆಯ ಗುಮಾಸ್ತ ಪ್ರಶ್ನಿಸುತ್ತಾನೆ. ವಿವರಣೆ: ಗಾಂಧಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ದೊಡ್ಡಾಸ್ಪತ್ರೆಗೆ ಕರೆತರಲಾಗುತ್ತದೆ. ಅಲ್ಲಿನ ಗುಮಾಸ್ತನಿಗೆ ಹಳ್ಳಿಯ ಪ್ರಾಥಮಿಕ ವೈದ್ಯರು ನೀಡಿದ ಕಾಗದವನ್ನು ನೀಡಲಾಯಿತು. ಗುಮಾಸ್ತ ಎಲ್ಲವನ್ನೂ ಓದಿ ರೋಗಿಯ ಹೆಸರನ್ನು 2-3 ಸಾರಿ ಓದಿ ಏನೋ ಅನುಮಾನ ಬಂದವನಂತೆ ಕರಿಸಿದ್ದೇಗೌಡನನ್ನು ನೋಡಿ ಯಾರನ್ನು ತೋರಿಸೋಕೆ ಕರೆದುಕೊಂಡು ಬಂದಿದ್ದು ಎಂದು ಕೇಳಿದಾಗ ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನು ತೋರಿಸುತ್ತಾನೆ. ಗಾಂಧಿಯನ್ನು ನೋಡಿದ ಗುಮಾಸ್ತ ಈ ಮೇಲಿನಂತೆ ಪ್ರಶ್ನಿಸುತ್ತಾನೆ. ಸಂದರ್ಭ 7. ಇಲ್ಲೇ ಒಸಿ ದಿನ ಇಟ್ಕೊಂಡ್ ಉಳಿಸಿಬಿಡಿ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದ ಕಣಜ ಪುಸ್ತಕದಿಂದ ಆಯ್ದ ಗಾಂಧಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಕರಿಸಿದ್ದೇಗೌಡ ದೊಡ್ಡಾಸ್ಪತ್ರೆಯ ವೈದ್ಯರಲ್ಲಿ ಕೇಳಿಕೊಳ್ಳುತ್ತಾನೆ. ವಿವರಣೆ: ಮಹಾತ್ಮ ಗಾಂಧಿ ಎಂದು ಕರೆಯಲ್ಪಡುವ ಹುಡುಗನನ್ನು ಕಂಡು ಅವರಿಗೆ ಅಳಬೇಕೋ ನಗಬೇಕೋ ಎಂದು ತೋಚದೆ ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿ ಕರಿಸಿದ್ದೇಗೌಡನನ್ನು ಕರೆದು, ನೋಡಯ್ಯ, ನಿನ್ನ ಮೊಮ್ಮಗನಿಗೆ ಹೃದಯ ಹಾಗೂ ಮೂತ್ರಪಿಂಡಗಳ ಕಾಯಿಲೆ. ಔಷಧಿಗಳೆಲ್ಲನೂ ಬರೆದುಕೊಡ್ತೀವಿ. ತಗೋ, ಹೇಗೆ ಸವಿಸಬೇಕು ಅನ್ನೋದು ಹೇಳ್ತೇವೆ. ಹಾಗೇ ಕೊಡು, ಸ್ವಲ್ಪ ಹುಷಾರಾಗುತ್ತದೆ ಎಂದರು. ಕರಿಸಿದ್ದೇಗೌಡನಿಗೆ ಈ ವಿಷಯ ಕೇಳಿ ಅವನನ್ನು ನೀರಿಗೆ ತಳ್ಳಿದಂತಾಯಿತು. ಆ ಸಂದರ್ಭದಲ್ಲಿ ಆತ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 8. ಮನುಷ್ರು ಸಾಯ್ದೆ ಕಲ್ಲು ಸತ್ತದಾ? ಸುಮ್ಕಿರು ಮತ್ತೆ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದ ಕಣಜ ಪುಸ್ತಕದಿಂದ ಆಯ್ದ ಗಾಂಧಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಕರಿಸಿದ್ದೇಗೌಡ ತನ್ನ ಮಗಳಲ್ಲಿ ಹೇಳಿಕೊಳ್ಳುತ್ತಾನೆ. ವಿವರಣೆ: ಗಾಂಧಿಯ ಕಾಯಿಲೆಯ ಬಗ್ಗೆ ಕರಿಸಿದ್ದೇಗೌಡ ತಿಳಿದು ಅವನನ್ನು ಉಳಿಸಿಕೊಳ್ಳುವ ಸಲುವಾಗಿ ಮಗಳ ಮತ್ತು ಮೊಮ್ಮಗಳ ಓಲೆಗಳನ್ನು ತೆಗೆದುಕೊಂಡು ಊರಿಗೆ ಬಂದು ಗಿರವಿ ಇಡಲು ಪ್ರಯತ್ನಿಸಿದ. ಯಾರೂ ತೆಗೆದುಕೊಳ್ಳದಿದ್ದಾಗ ಹಣವನ್ನು ಸಾಲದ ರೂಪದಲ್ಲಿ ಪಡೆಯಲು ಮುಂದಾಗುತ್ತಾನೆ. ಸಿಗದಿದ್ದಾಗ ಕೊನೆಗೆ ತನ್ನ ತೋಟದ ಹಲಸಿನ ಮರವನ್ನು ಮಾರಿ ಹಣ ಪಡೆದು ಆಸ್ಪತ್ರೆಯ ಕಡೆ ಹೋಗುತ್ತಾನೆ. ಆ ಹೊತ್ತಿಗಾಗಲೇ ಗಾಂಧಿಯ ಪ್ರಾಣ ಹೋಗಿತ್ತು. ನಿಂಗಮ್ಮ ಅಳುತ್ತಾ ನಿಂತಿದ್ದಾಳೆ. ಆಕೆಯನ್ನು ಸಮಾಧಾನಪಡಿಸುತ್ತಾ ಕರಿಸಿದ್ದೇಗೌಡ ಮೇಲಿನ ಮಾತನ್ನು ಹೇಳುತ್ತಾನೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ವೈದ್ಯಾಧಿಕಾರಿಯ ಜ್ಞಾಪಕಕ್ಕೆ ಬಂದದ್ದು ಏನು? ಉತ್ತರ: ವೈದ್ಯಾಧಿಕಾರಿಗೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು ಮತ್ತು ವೈದ್ಯರಾಗಬೇಕಾದವರಿಗೆ ಅನುಕಂಪದಿಂದ ಕೂಡಿದ ಹೃದಯ ಇರಬೇಕು
ಎಂಬ ಮಾತು ಜ್ಞಾಪಕಕ್ಕೆ ಬಂತು. ಪ್ರಶ್ನೆ 2. ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಯಾವ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ? ಉತ್ತರ. ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಈ ರೀತಿಯ ಕಾಕತಾಳ ನ್ಯಾಯವನ್ನು ಕಂಡಿರಲಿಲ್ಲ. ಪ್ರಶ್ನೆ 3. ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು? ಉತ್ತರ. ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು ನರಸಿಂಹಮೂರ್ತಿ. ಪ್ರಶ್ನೆ 4. ಮೊಮ್ಮಗನ ಅಗಲವಾದ ಕಿವಿಗಳ ಕಂಡು ಕರಿಸಿದ್ದೇಗೌಡ ಯಾರ ಮನೆಗೆ ಹೋದನು? ಉತ್ತರ. ಮೊಮ್ಮಗನ ಅಗಲವಾದ ಕಿವಿಗಳ ಕಂಡು ಕರಿಸಿದ್ದೇಗೌಡ ಜೋಯಿಸರ ಮನೆಗೆ ಹೋದನು. ಪ್ರಶ್ನೆ 5. ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಯಾರು? ಉತ್ತರ. ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಜೋಯಿಸರ ಸಲಹೆಯಂತೆ ಕರಿಸಿದ್ದೇಗೌಡ ಇಟ್ಟನು. ಪ್ರಶ್ನೆ 6. ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಯಾವ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು? ಉತ್ತರ. ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ದೊಡ್ಡಾಸ್ಪತ್ರೆಗೆ ಸೇರಿಸಬೇಕೆಂಬುದು ವೈದ್ಯಾಧಿಕಾರಿ ಸೂಚಿಸಿದರು. ಪ್ರಶ್ನೆ 7. ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣವೆಷ್ಟು? ಉತ್ತರ. ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ 250 ರೂಪಾಯಿ ಸಿಕ್ಕಿತು. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ವೈದ್ಯಾಧಿಕಾರಿಗೆ ಹುಡುಗ ಹೇಗೆ ಕಂಡನು? ಉತ್ತರ. ವೈದ್ಯಾಧಿಕಾರಿಗೆ ಹುಡುಗ ಸುಮಾರು ಎತ್ತರದ ನರಪೇತಲ, ಅಗಲ ಕಿವಿಗಳ, ಹೊಟ್ಟೆ ಡುಬ್ಬಣ್ಣ, ಮುಖದಲ್ಲಿ ಅವ್ಯಕ್ತ ನೋವಿನ ರೋಷವನ್ನು ತುಂಬಿಕೊಂಡಂತೆ ಕಾಣುತ್ತಿದ್ದನು. ಪ್ರಶ್ನೆ 2. ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಏನೆಂದು ಕುಚೇಷ್ಟೆ ಮಾಡಿದ? ಉತ್ತರ. ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ, ವಸಿ ಏನೋ ಚೆನ್ನಾಗೇ ನೋಡ್ದೆ. ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಪ್ಪ ಎಂದು ಕುಚೇಷ್ಟೆ ಮಾಡಿದ. ಪ್ರಶ್ನೆ 3. ಹುಡುಗನ ಯಾವ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ? ಉತ್ತರ. ನನ್ನ ಹೆಸರು ದೇವರ ಸತ್ಯವಾಗ್ಲೂ ಸಾ ಮಹಾತ್ಮ ಗಾಂಧಿ ಅಂತ ಎನ್ನುವ ಹುಡುಗನ ಧೈರ್ಯವಾದ ದೃಢ ನಿಲುವಿನ ಮಾತಿನಿಂದ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ. ಪ್ರಶ್ನೆ 4. ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಹೇಳಿದ ಮಾತುಗಳೇನು? ಉತ್ತರ. ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ, ನೋಡಮ್ಮ, ನಿಮ್ಮ ಹುಡುಗನಿಗೆ ಹೊಟ್ಟೆಲಿ ನೀರು ಸೇರಿಕೊಂಡಿದೆ, ಜೊತೆಗೆ ಕಾಲುಗಳು ಊದಿಕೊಂಡಿದೆ. ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ. ಆಗಲೇ ಕಪ್ಪು ಈಲಿಗೂ ಕಾಯಿಲೆ ಹಬ್ಬಿ ಅದನ್ನು ಮುಟ್ಟಿದರೆ ಸಾಕು ಗಾಂಧಿ ನೋವು ಅಂತ ಬಡ್ಕೋತಾನೆ ಎಂದರು. ಪ್ರಶ್ನೆ 5. ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡದ್ದು ಹೇಗೆ? ಉತ್ತರ. ಸೇಂದಿ ಇಳಿಸೋ ಕಾಯಕ ಮಾಡುವ ನಿಂಗಮ್ಮನ ಗಂಡ ಸಾಹುಕಾರರು ತಾವು ಅದರಲ್ಲಿ ಬಳಿ ಅಂತ ಅರ್ಥ ಆಗುತ್ತೆ ಮಕ್ಕಳ. ಸಾಹುಕಾರ ಬಳಿ ಕೆಲಸಕ್ಕಿದ್ದ. ಒಂದು ದಿನ ಮರದ ಮೇಲಿನಿಂದ ಆಯ ತಪ್ಪಿ ಬಿದ್ದು ಪಕ್ಕನೆ ಪ್ರಾಣ ಕಳೆದುಕೊಂಡು ಬಿಟ್ಟ. ಪ್ರಶ್ನೆ 6. ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದು? ಉತ್ತರ. ತೀವ್ರವಾದ ನೋವಿನಿಂದ ಬಳಲುತ್ತಿದ್ದ ಗಾಂಧಿ, ಅಯ್ಯ, ನಾನು ಸತ್ತೋದ್ರೆ ನಮ್ಮ ಹಲಸಿನ ಮರದ ಬುಡದಲ್ಲೇ ಹಾಕಬೇಕು ಎಂದು ತನ್ನ ಕೊನೆಯ ಆಸೆಯನ್ನು ವ್ಯಕ್ತಪಡಿಸುತ್ತಾನೆ. ಪ್ರಶ್ನೆ 7. ಊರಿಗೆ ಬಂದ ಕರಿಸಿದ್ದೇಗೌಡ ಏನನ್ನು ಗಿರವಿ ಇಡಲು ಪ್ರಯತ್ನಿಸಿದ? ಉತ್ತರ. ಊರಿಗೆ ಬಂದ ಕರಿಸಿದ್ದೇಗೌಡ ಮಗಳ ಮತ್ತು ಮೊಮ್ಮಗಳ ಓಲೆಗಳನ್ನು ತೆಗೆದುಕೊಂಡು ಗಿರವಿ ಇಡಲು ಪ್ರಯತ್ನಿಸಿದ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ವೈದ್ಯಾಧಿಕಾರಿ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಗಾಂಧಿಯನ್ನು ನಡೆಸಿಕೊಂಡ ರೀತಿಯನ್ನು ನಿರೂಪಿಸಿರಿ. ಉತ್ತರ. ಬಳ್ಳಕೆರೆ ಎಂಬ ಹಳ್ಳಿಯಿಂದ ಹೊತ್ತು ಮೂಡುವುದಕ್ಕೆ ಮೊದಲು ಬಂದ ಗಾಂಧಿ ಎಂಬ ಹುಡುಗನನ್ನು ಮತ್ತು ಆತನ ತಾಯಿಯನ್ನು ಆಸ್ಪತ್ರೆಯ ಸಿಬ್ಬಂದಿಗಳು ಯಾರೂ ಗಮನಿಸುವುದಿಲ್ಲ.
ಇದರಿಂದ ರೋಷಗೊಂಡ ಗಾಂಧಿ ಅಲ್ಲಿಂದ ಎದ್ದು ಜನರನ್ನು ಸೀಳಿಕೊಂಡು ವೈದ್ಯಾಧಿಕಾರಿಯ ಎದುರು ಬಂದಾಗ ಅಲ್ಲಿ ಆತನಿಗೆ ಸಿಗುವುದು ಸೇವೆ ಅಲ್ಲ, ಬದಲಾಗಿ ಅವಮಾನ. ವೈದ್ಯರು ಆತನನ್ನು ನೋಡಿ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆ ಅಪ್ಪ ಎಂದು ಅಪಮಾನಿಸುತ್ತಾರೆ. ಆತನ ಹೆಸರು ಗಾಂಧಿ ಎಂದು ತಿಳಿದಾಗ ಅಚ್ಚರಿಗೊಂಡ ವೈದ್ಯರು ಅದನ್ನು ತನ್ನ ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಲು ಮುಂದಾಗುತ್ತಾರೆ. ಅದರಲ್ಲೂ ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿ ನರಸಿಂಹಮೂರ್ತಿ ಎನ್ನುವವನು ತಾನು ಇದನ್ನು ನಂಬುವುದಿಲ್ಲವೆನ್ನುವಂತೆ ಕಿಸಕ್ಕನೆ ನಗುತ್ತಾನೆ. ಅಲ್ಲದೆ ಮಹಾತ್ಮ ಗಾಂಧಿಯವರ ಫೋಟೋ ತೋರಿಸಿ ವಿಚಾರಿಸಲು ಮುಂದಾಗುತ್ತಾನೆ. ಕೊನೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದೊಡ್ಡಾಸ್ಪತ್ರೆಗೆ ಕಳುಹಿಸಿದಾಗ ಅಲ್ಲಿಯ ಗುಮಾಸ್ತನೂ ಕೂಡ ಈತನ ಹೆಸರನ್ನು ನೋಡಿ, ತಪ್ಪಾಗಿ ನಮೂದಿಸಿರಬೇಕು, ಈತನ ಹೆಸರು ಮಹಂತೇಗೌಡ ಅಂತಿರಬೇಕು ಎನ್ನುತ್ತಾನೆ. ಕೊನೆಗೆ ಅಲ್ಲಿನ ವೈದ್ಯರೂ ಕೂಡ ಗಾಂಧಿಯ ಸರದಿ ಬಂದಾಗ ಆತನ ಹೆಸರನ್ನು ನೋಡಿ ಗಹಗಹಿಸಿ ನಗುತ್ತಾರೆ, ವಿಸ್ಮಯವನ್ನು ವ್ಯಕ್ತಪಡಿಸುತ್ತಾರೆ. ಹೀಗೆ ಗಾಂಧಿ ಎಂದು ಹೆಸರನ್ನು ಇಟ್ಟುಕೊಂಡರೂ ಆತನಿಗೆ ಯಾವ ಮಾನ್ಯತೆಯೂ ಸಿಗುವುದಿಲ್ಲ. ಮೌಲ್ಯಗಳ ಅಧಃಪತನ ಗಾಂಧಿ ಹುಡುಗನ ಕಥೆಯ ಮೂಲಕ ವ್ಯಕ್ತವಾಗುತ್ತದೆ. ಪ್ರಶ್ನೆ 2. ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿಯ ಹೆಸರಿಡಲು ಕಾರಣವೇನು? ಉತ್ತರ: ಗಾಂಧಿಯ ಮೇಲೆ ಕರಿಸಿದ್ದೇಗೌಡನಿಗೆ ಎಲ್ಲೂ ಇಲ್ಲದ ಪ್ರೀತಿ. ಕರಿಸಿದ್ದೇಗೌಡನ ಜೀವನದಲ್ಲಿ 15 ವರ್ಷಗಳ ಹಿಂದಿನ ಮಾತು. ಒಂದು ದಿನ ಸಂಜೆ ಹೊಲ ಉತ್ತು ಅಳಿಯ ಬುಕ್ಕೇಗೌಡ ಮತ್ತು ಕರಿಸಿದ್ದೇಗೌಡ ಮನೆಗೆ ಬಂದಾಗ ಮನೆಯಲ್ಲಿ ಮೊಮ್ಮಗು ಮಲಗಿದ್ದನ್ನು ನೋಡುತ್ತಾನೆ. ತನ್ನ ಮೊಮ್ಮಗನ ಅಗಲವಾದ ಕಿವಿಗಳನ್ನು ನೋಡಿ ಆನಂದಿಸಿದ ಕರಿಸಿದ್ದೇಗೌಡ ಕೂಡಲೇ ಜೋಯಿಸರ ಮನೆಗೆ ಹೋಗುತ್ತಾನೆ. ಜೋಯಿಸರು ಮಗು ಪ್ರಶಸ್ತವಾದ ಗಳಿಗೆಯಲ್ಲಿ ಹುಟ್ಟಿದೆ ಎಂದು, ಮಗುವಿನ ಕಿವಿ ಅಗಲವಾಗಿರುವುದರಿಂದಲೂ ಮತ್ತು ಕರಿಸಿದ್ದೇಗೌಡ ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧಿಯವರನ್ನು ಖುದ್ದಾಗಿ ದರ್ಶನ ಪಡೆದವರಲ್ಲಿ ಸುತ್ತಮುತ್ತಲಿಗೆ ಇವನೊಬ್ಬನೇ. ಆದುದರಿಂದ ಈ ಎಲ್ಲ ಕಾರಣಗಳಿಂದಾಗಿ ಜೋಯಿಸರು ಮಗುವಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಡಬೇಕೆಂದು ತೀರ್ಮಾನ ಹೇಳಿದರು. ಹೀಗಾಗಿ ಕರಿಸಿದ್ದೇಗೌಡನ ಮೊಮ್ಮಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರು ಬಂತು. ಪ್ರಶ್ನೆ 3. ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟ ಪಾಡೇನು? ಉತ್ತರ: ಗಾಂಧಿಯನ್ನು ದೊಡ್ಡಾಸ್ಪತ್ರೆಗೆ ಸೇರಿಸಬೇಕೆಂದು ನಿಂಗಮ್ಮ ಕರಿಸಿದ್ದೇಗೌಡನಲ್ಲಿ ಹೇಳಿದಾಗ ಆತನ ಎದೆ ಧಸಕ್ಕೆನ್ನುತ್ತದೆ. ಮಾರನೇ ದಿನ ಇಡೀ ಸಂಸಾರವೇ ತಮ್ಮ ಬಳಿ ಇದ್ದ ಪುಡಿಗಂಟನ್ನು ತೆಗೆದುಕೊಂಡು ಬಸ್ಸಿನಲ್ಲಿ ದೊಡ್ಡಾಸ್ಪತ್ರೆ ಇರುವ ಜಿಲ್ಲಾ ಕೇಂದ್ರಕ್ಕೆ ಪ್ರಯಾಣ ಬೆಳೆಸಿತು. ಅಲ್ಲಿ ಅವನಿಗಿರುವ ಕಾಯಿಲೆಯ ಬಗ್ಗೆ ಹೇಳಿದಾಗ ಕರಿಸಿದ್ದೇಗೌಡನಿಗೆ ಕತ್ತು ಹಿಡಿದು ನೀರಿಗೆ ಅದುಮಿದಂತಾಗುತ್ತದೆ. ಆಗ ಅಲ್ಲಿಯ ವೈದ್ಯರ ಬಳಿ ಹೇಗಾದರೂ ಮಾಡಿ ಇವನನ್ನು ಉಳಿಸಿಕೊಡಿ ಎಂದು ಬೇಡಿಕೊಳ್ಳುತ್ತಾನೆ. ವೈದ್ಯರು ಬರೆದುಕೊಟ್ಟ ಔಷಧಿಗಳನ್ನು ತಂದುಕೊಡುವ 3 ದಿವಸಕ್ಕೆ ಕರಿಸಿದ್ದೇಗೌಡನ ಪುಡಿಗಂಟು ಕರಗಿ ಹೋಗುತ್ತದೆ. ಇನ್ನಷ್ಟು ದುಡ್ಡನ್ನು ಹೊಂದಿಸಲು ತನ್ನ ಮಗಳ ಮತ್ತು ಮೊಮ್ಮಗಳ ಕಿವಿಯ ಓಲೆಗಳನ್ನು ತೆಗೆದುಕೊಂಡು ಗಿರವಿಗಿಡಲು ಪ್ರಯತ್ನಿಸುತ್ತಾನೆ. ಆದರೆ ಯಾರೂ ತೆಗೆದುಕೊಳ್ಳಲು ಒಪ್ಪುವುದಿಲ್ಲ. ನಂತರ ಸಾಲ ಪಡೆಯಲು ಯತ್ನಿಸುತ್ತಾನೆ. ಎಲ್ಲೂ 1 ಪೈಸೆ ಕೂಡ ಸಿಗುವುದಿಲ್ಲ. ಕೊನೆಗೆ ಇದ್ದಂತಹ ಹಲಸಿನ ಮರವನ್ನು ಮಾರಿ 250 ರೂಪಾಯಿಗಳನ್ನು ಪಡೆಯಲು 2 ದಿವಸ ಬೇಕಾಯಿತು. ಕರಿಸಿದ್ದೇಗೌಡ ಇಷ್ಟೆಲ್ಲ ಪಾಡುಪಟ್ಟು ಹಣವನ್ನು ಹೊಂದಿಸಿಕೊಂಡು ಆಸ್ಪತ್ರೆಗೆ ಹೋದಾಗ ಗಾಂಧಿ ಸತ್ತಿರುತ್ತಾನೆ. ಕೊನೆಗೂ ಗಾಂಧಿಯನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಪ್ರಶ್ನೆ 4. ಗಾಂಧಿ ಎಂಬ ಹುಡುಗನ ಸಾವಿನ ಸಂದರ್ಭವನ್ನು ವಿವರಿಸಿರಿ. ಉತ್ತರ: ಗಾಂಧಿ ಎಂಬ ಹುಡುಗ ತನ್ನ ತಾಯಿ ನಿಂಗಮ್ಮಳ ಜೊತೆ ಹೊತ್ತು ಮೂಡುವುದಕ್ಕೆ ಮುಂಚೆ ಅಲ್ಲಿನ ಸರಕಾರಿ ಆಸ್ಪತ್ರೆಗೆ ಹೋಗುತ್ತಾನೆ. ಆದರೆ ಅಲ್ಲಿನ ಸಿಬ್ಬಂದಿಗಳಾರೂ ಇವರನ್ನು ಗಮನಿಸಿರುವುದಿಲ್ಲ.
ಇದರಿಂದ ಕೋಪಗೊಂಡ ಗಾಂಧಿ ಕಷ್ಟಪಟ್ಟು ಎದ್ದು ವೈದ್ಯಾಧಿಕಾರಿಯ ಕೋಣೆಗೆ ಹೋದರೆ ಅಲ್ಲಿ ಇವನ ಶರೀರ ಮತ್ತು ಹೆಸರನ್ನು ಇಟ್ಟುಕೊಂಡು ಅಪಹಾಸ್ಯ ಮಾಡುತ್ತಾರೆ. ಕೊನೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಚೀಟಿಯಲ್ಲಿ ವಿವರಗಳನ್ನು ಬರೆದು ಇವನನ್ನು ದೊಡ್ಡಾಸ್ಪತ್ರೆಗೆ ಸೇರಿಸಬೇಕೆಂದು ಹೇಳುತ್ತಾರೆ. ಇದನ್ನು ಕೇಳಿದ ತಾಯಿ ನಿಂಗಮ್ಮ, ಅಯ್ಯ ಕರಿಸಿದ್ದೇಗೌಡ, ತಂಗಿ ಪದ್ದಿ ಎಲ್ಲರೂ ದೊಡ್ಡಾಸ್ಪತ್ರೆಗೆ ನಡೆಯುತ್ತಾರೆ. ಅಲ್ಲಿ ಇವನನ್ನು ಪರೀಕ್ಷೆ ಮಾಡಲಾಯಿತು. ವೈದ್ಯರು ಕರಿಸಿದ್ದೇಗೌಡನ ಬಳಿ ಅವನಿಗೆ ಇರುವ ಹೃದಯ ಮತ್ತು ಮೂತ್ರಪಿಂಡಗಳ ಕಾಯಿಲೆಯ ಬಗ್ಗೆ ಹೇಳುತ್ತಾರೆ. ಎಕ್ಸರೇ ಮೊದಲಾದ ಪರೀಕ್ಷೆಗಳನ್ನು ಮಾಡಿಸುವಾಗಲೇ ಇದ್ದ ಹಣ ಖರ್ಚಾಯಿತು. ಹಣವನ್ನು ಹೊಂದಿಸಲು ಮಗಳು ಮತ್ತು ಮೊಮ್ಮಗಳ ಓಲೆಯನ್ನು ಹಿಡಿದುಕೊಂಡು ಗಿರವಿಗಿಡಲು ಹೋದ ಕರಿಸಿದ್ದೇಗೌಡನಿಗೆ ಆ ಓಲೆಗಳನ್ನು ಯಾರೂ ಕೊಳ್ಳಲಿಲ್ಲ. ನಂತರ ಸಾಲ ಪಡೆಯಲು ಮುಂದಾಗುತ್ತಾನೆ. ಆದರೆ ಎಲ್ಲೂ ಕೂಡ ಒಂದು ಪೈಸೆಯೂ ಸಿಗುವುದಿಲ್ಲ. ಕೊನೆಗೆ ತನ್ನ ತೋಟದ ಹಲಸಿನ ಮರಗಳನ್ನು ಮಾರಿ 250 ರೂಪಾಯಿಗಳನ್ನು ತರುವುದರೊಳಗೆ ಹುಡುಗ ಪ್ರಾಣ ಬಿಟ್ಟಿದ್ದ. ಸರಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡಿದ್ದರೆ ಆ ಹುಡುಗ ಬದುಕುತ್ತಿದ್ದನೋ ಏನೋ. ಆದರೆ ಕೊನೆಯಲ್ಲಿ ಆತನಿಗೆ ಸಿಕ್ಕ ಪ್ರತಿಫಲ ಆತನ ಸಾವು. ಇದು ಗಾಂಧಿ ಎಂಬ ಹುಡುಗನ ಸಾವಿನ ಸಂದರ್ಭವಾಗಿದೆ. ಮಕ್ಕಳ ಇಲ್ಲಿಗೆ ಪ್ರಥಮ PUC ಕನ್ನಡದಲ್ಲಿ ಗಾಂಧಿ ಎಂಬ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ. ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.